ಲೈಫಲ್ಲಿ ಡೆಡಿಕೇಶನ್ ಆ್ಯಂಡ್ ಪೇಷನ್ಸ್ ಇದ್ದರೆ ನಾವು ಜಗತ್ತನ್ನೇ ಗೆಲ್ಲಬಹುದು. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ನಾನು ಮಾತಾಡ್ತಾ ಇರೋದು ಸಂಜು ಸ್ಯಾಮ್ಸನ್ ಬಗ್ಗೆ. ಕ್ರಿಕೆಟ್ ಜಗತ್ತಲ್ಲಿ ಒಂದು ವಿಶೇಷವಾಗಿ ಹೆಸರನ್ನು ಗಳಿಸಿರುವಂತಹ ಒಂದು ವ್ಯಕ್ತಿ. 2026 T20 ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಹೇಳುವಂಥ ಪ್ರಶಸ್ತಿ ಇವರಿಗೆ ಲಭಿಸಿರುವಂಥದ್ದು ನಿಜಕ್ಕೂ ಕೂಡ ಸಂತೋಷದ ಒಂದು ವಿಷಯ. ಸೊ ಅವರ ಹಾರ್ಡ್ ವರ್ಕ್, ಅವರ ಡೆಡಿಕೇಶನ್ ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ದ ರೈಟ್ ಆಪರ್ಚುನಿಟಿ. ಸಮ್ಟೈಮ್ಸ್ ಆಕಸ್ಮಿಕವಾಗಿ ಸಿಕ್ಕಿರುವಂತಹ ಒಂದು ಅವಕಾಶ ನಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಅದಕ್ಕೆ ಸಂಜು ಸ್ಯಾಮ್ಸನ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು. ಅವರಿಗೆ ಸಿಕ್ಕಿರುವಂಥ ಅವಕಾಶವನ್ನು ಬಹಳ ಪರಿಪೂರ್ಣವಾಗಿ ಎಷ್ಟು ವರ್ಷಗಳಿಂದ ನಾನು ಏನಾದರೂ ಮಾಡಬೇಕು ಕ್ರಿಕೆಟ್ ಜಗತ್ತಲ್ಲಿ ಅಂತ ವೇಟ್ ಮಾಡ್ತಾ ಇದ್ರು. ಒಂದು ಸರಿಯಾದಂಥ ಅವಕಾಶ ಸಿಕ್ತು. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಹೇಳುವಂಥ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಕಲಿಯುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟರ್ವ್ಯೂಗೆ ಪ್ರಯತ್ನ ಮಾಡ್ತಾ ಇರ್ತೀರಾ, ಫೇಲ್ ಆಗ್ತೀರಾ. ಅಲ್ಲಿಗೆ ಆ ಒಂದು 2-3 ಇಂಟರ್ವ್ಯೂ ಫೇಲ್ ಆಯಿತು ಅಂತ ಹೇಳಿದರೆ ಅಲ್ಲಿಗೆ ತುಂಬ ಬೇಜಾರು ಮಾಡುವಂಥದ್ದು. ಎಕ್ಸಾಮಲ್ಲಿ ಫೇಲ್ ಆಗ್ತೀರಾ, ಅಯ್ಯೋ ನನ್ನ ಲೈಫೇ ಆಯಿತು, ಇನ್ನು ಮುಂದೆ ನನಗೆ ಏನು ಮಾಡಬೇಕು ಹೇಳುವಂಥ ಒಂದು ವೇನೇ ಸಿಗಲ್ಲ ಹೇಳುವಂತಹ ಒಂದು ಯೋಚನೆ. ಮದುವೆ ಬ್ರೇಕ್ ಆಗುತ್ತೆ, ಅಯ್ಯೋ ನನ್ನ ಲೈಫ್ ಇಲ್ಲಿಗೆ ಮುಗಿದೋಯ್ತು, ರಿಲೇಷನ್ಶಿಪ್ ಸ್ಪಾಯ್ಲ್ ಆಯಿತು, ಬ್ರೇಕಪ್ ಆಯಿತು, ಅಯ್ಯೋ ಇನ್ನೂ ನನಗೆ ಅಂಥ ಹುಡುಗ ಸಿಗೋದಕ್ಕೆ ಚಾನ್ಸಸ್ ಇಲ್ಲ, ನನ್ನ ಲೈಫಲ್ಲಿ ಇನ್ನೇನು ಮಾಡಬೇಕು ಹೇಳುವಂಥ ಯೋಚನೆ. ಹೀಗೆ ಹಲವಾರು ಯೋಚನೆಗಳು ನಮ್ಮ ಮೈಂಡಿಗೆ ಬರುತ್ತೆ. ನಾವು ಒಂದು ಚಿಕ್ಕ ಪೇಷನ್ಸ್ ಅಥವಾ ಡೆಡಿಕೇಶನಿಂದ ದೂರ ಆದರೆ, ಒಂದು ಅವಕಾಶ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಇಂಥ ಯೋಚನೆ ನಮಗೆ ಕಾಡುವಂಥದ್ದು ಬಹಳ ಸಾಮಾನ್ಯ. ಆ ಟೈಮ್ ಆಗಿರುವಂಥ ಫೇಲಿಯರ್ ಏನಿದೆ ಅದು ನಿಮಗೆ ಜೀವನದ ಪಾಠವನ್ನು ಹೇಳಿಕೊಡುತ್ತೆ. ಸ್ವಲ್ಪ ಪೇಷನ್ಸಿಂದ ಇರಿ, ಸ್ವಲ್ಪ ಡೆಡಿಕೇಶನಿಂದ ನೀವೇನು ಕೆಲಸ, ಯಾವ ಏಮನ್ನು ಇಟ್ಕೊಂಡಿದ್ದೀರಾ ಅದಕ್ಕೆ ಪರಿಪೂರ್ಣವಾದಂತಹ ಪ್ರಯತ್ನ, ಹಾರ್ಡ್ ವರ್ಕ್ ಸೈಲೆಂಟಾಗಿ ಮಾಡ್ತಾ ಇರಿ. ನನಗೆ ಸಂಜು ಸ್ಯಾಮ್ಸನ್ ಅವರ ಒಂದು ವಿಚಾರ ಬಹಳಷ್ಟು ಇಷ್ಟ ಆಗಿರೋದು, ಅವರು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದರು, ಇಷ್ಟೆಲ್ಲ ಪ್ರಶಸ್ತಿಯನ್ನು ಪಡೆದುಕೊಂಡ್ರು, ಅವರಿಗೆ ಇಡೀ ಇಂಡಿಯಾನೇ ಕೂಡ ಎಪ್ರಿಷಿಯೇಟ್ ಮಾಡ್ತಾ ಇದೆ. ಬಟ್ ಆ ಫೇಸಲ್ಲಿರುವಂಥ ಕಾಮ್ನೆಸ್ ಆಗಿರ್ಬೋದು, ದೇವರ ಮೇಲಿರುವಂತಹ ಭಕ್ತಿ ಆಗಿರಬಹುದು, ಆ ಡೆಡಿಕೇಶನ್ ಆಗಿರ್ಬೋದು, ಪೇಷನ್ಸಲ್ಲಿ ಕಾಮಾಗಿ ಸಿಚುವೇಶನ್ಸನ್ನು ಹ್ಯಾಂಡಲ್ ಮಾಡುವಂಥದ್ದು ನಮ್ಮ ಯೂತ್ ಕಲಿಬೇಕಾದಂಥ ವಿಚಾರ. ಅವರು ಎಷ್ಟು ವರ್ಷಗಳಿಂದ ಹಾರ್ಡ್ ವರ್ಕ್ ಮತ್ತು ರೈಟ್ ಆಪರ್ಚುನಿಟಿಯನ್ನು ವೇಟ್ ಮಾಡ್ತಾ ಇದ್ರು. ಸರಿಯಾದ ಅವಕಾಶ ಸಿಕ್ತು, ಅದನ್ನು ಉಪಯೋಗಿಸಿದ್ರು. ನಮಗೂ ಕೂಡ ಅಂಥ ಅವಕಾಶ ಖಂಡಿತವಾಗಿಯೂ ಸಿಗುತ್ತೆ. ಕೆಲವೊಂದು ಸ್ಟೇಜಲ್ಲಿ ನಾವು ಕೆಲವರ ಒಂದು ಅಚೀವ್ಮೆಂಟ್ಸ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಮುಖಾಂತರ ಕೆಲವೊಂದು ವ್ಯಕ್ತಿಗಳು ಮಾಡಿರುವಂಥ ಅಚೀವ್ಮೆಂಟ್ಸ್ ಯಾರೆಲ್ಲ ಮಾಡಿರ್ತಾರೆ ಅವರ ಸೂತ್ರ ಬಹಳ ಸರಳ ಆಗಿರುತ್ತೆ. ಒಂದು, ಅವರ ಏನು ಡೆಡಿಕೇಶನ್ ಇದೆ, ಹಾರ್ಡ್ ವರ್ಕ್ ಇದೆ, ಸೈಲೆಂಟಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಎಲ್ಲರ ಬದುಕಲ್ಲಿ ಯಾವ ರೀತಿಯ ಫ್ಯಾಮಿಲಿ ಪ್ರೆಷರ್ ಅಥವಾ ಬದುಕಿನಲ್ಲಿ ನಡೆಯುವಂಥ ಜಂಜಾಟ ಏನಿದೆ ಅದನ್ನು ಅವರು ಕೂಡ ಫೇಸ್ ಮಾಡಿರ್ತಾರೆ. ಯಾರೇ ಅಚೀವರ್ಸ್ ಆಗಿರಲಿ, ಅವರ ಒಂದು ಸ್ಟೋರಿ ಫೇಲಿಯರ್ಸೇ ಫಸ್ಟ್ ಆಗಿರುತ್ತೆ. ಯಾರು ಫೇಲಿಯರ್ ಪಡೆದಿರ್ತಾರ ಅವರೇ ಅಚೀವ್ಮೆಂಟ್ ಅಥವಾ ಆ ಒಂದು ಸಕ್ಸಸ್ಫುಲ್ ಸಾಧಿ ಏನಿದೆ ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಪುಟ್ಟ ಏನಾದರೂ ಒಂದು ಲೈಫಲ್ಲಿ ಫೇಲಿಯರ್ ಆಯಿತು ಅಂತ ಹೇಳಿ ಧೃತಿ ಕಡದೆ ನಾವೇನು ಮಾಡಬೇಕು ಅದನ್ನು ಎದುರಿಸುವಂತಹ ಕೆಲಸವನ್ನು ಮಾಡಬೇಕು. ಪೇಷನ್ಸ್, ಶಿಸ್ತು, ಡೆಡಿಕೇಶನ್, ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಯಾವುದೇ ಒಂದು ವಿಚಾರವನ್ನು ಮಾಡುವಾಗ ನಾವು ಅದರ ಜೊತೆಗೆ ಬಹಳಷ್ಟು ನಾವು ಕನ್ಸಿಸ್ಟೆಂಟ್ ಆಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಕೂತಲ್ಲಿ ನನಗೆ ಅಚೀವ್ ಮಾಡಬೇಕು, ಯಾವುದೋ ಒಂದು ವಿಡಿಯೋ ನೋಡಿದೆ ಅಲ್ಲಿಂದ ಇನ್ಸ್ಪಿರೇಷನ್ ಸಿಕ್ತು, ನಾನು ಅಚೀವ್ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ. ಒಂದು ಯಾವ ವಿಚಾರದಲ್ಲಿ ನೀವು ಹಾರ್ಡ್ ವರ್ಕ್ ಅಥವಾ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳುವಂಥ ಪ್ಲ್ಯಾನಲ್ಲಿದ್ದೀರಾ, ಕನ್ಸಿಸ್ಟೆಂಟ್ ಆಗಿ ಅದರ ಬಗ್ಗೆ ಕೆಲಸ ಮಾಡಲೇಬೇಕಾಗತ್ತೆ. IT ಸೆಕ್ಟರಲ್ಲಿ ಆಗಿರುವಂಥವರಾಗಿರ್ಬೋದು, ಅಥವಾ ಫಿನಾನ್ಷಿಯಲ್ ಸೆಕ್ಟರಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಬಿಸ್ನೆಸ್ ಸೆಕ್ಟರಲ್ಲಿ ಆಗಿರುವಂಥದ್ದು, ಡಾನ್ಸರ್ ಆಗಿರ್ಬೋದು, ಮ್ಯೂಸಿಕ್ ಇಂಡಸ್ಟ್ರಿ ಅವರಾಗಿರ್ಬೋದು, ಯಾವುದೇ ಇಂಡಸ್ಟ್ರಿಯಲ್ಲಿ ಆ ಒಂದು ಕಂಟಿನ್ಯೂ ಆಗಿ ಹಾರ್ಡ್ ವರ್ಕ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಒಂದೇ ವಿಚಾರ ಅಲ್ಲ, ನಾವು ಬಹಳಷ್ಟು ವಿಚಾರದ ಜೊತೆಗೆ ಹೋಮ್ವರ್ಕ್ ಮಾಡ್ತಾ ನಮ್ಮ ಡೈಲಿ ಲೈಫಲ್ಲಿ ನಾವು ನಮ್ಮನ್ನು ಒಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಲೈಫನ್ನು ಲೀಡ್ ಮಾಡೋದಕ್ಕೆ ಕಲಿತ್ರೆ ಎಲ್ಲವೂ ಕೂಡ ನಮ್ಮಿಂದ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ ಅಲ್ವಾ.
ನಿಮ್ಮ ಒಪಿನಿಯನನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ಶೇರ್ ಮಾಡಬಹುದು. ಮತ್ತೆ ಒಂದು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.